ಇನ್ನು ಧಾರಾಕಾರ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಘಟಪ್ರಭಾ ನದಿ ಮಾಚಕನೂರು ಹೊಳೆಬಸವೇಶ್ವರ ದೇಗುಲ ಜಲಾವೃತವಾಗಿದೆ. ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ದೇಗುಲ ಇದೆ. ದೇವಸ್ಥಾನದ ಆವರಣದಲ್ಲಿ 4 ರಿಂದ 5 ಅಡಿಯಷ್ಟು ನೀರು ನಿಂತಿದೆಯಂತೆ. ಅಪಾರ ಪ್ರಮಾಣದ ಕಬ್ಬು ಸೇರಿದಂತೆ ಬೆಳೆ ನಾಶ ಆಗಿದೆ, ಬೆಳೆ ಹಾನಿಯಾಗಿದೆ. ಮಹಾರಾಷ್ಟ್ರದ ಘಟ್ಟಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ತುಂಬಿ ಹರಿತಾ ಇದ್ದಾವೆ. ಮಾರ್ಕಂಡೇಯ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ ಹೀಗೆ ಸಪ್ತ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮುಂದೆ ಹರಿದು ಬಾಗಲಕೋಟೆಗೆ ಹೋಗುತ್ತೆ. ಆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಸ್ಥಿತಿ ಇದೆ. ಮಾಚಕನೂರು ಹೊಳೆಬಸವೇಶ್ವರ ದೇಗುಲ ಜಲಾವೃತ ಆಗಿದೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ದೇಶವನ್ನು, ಇಡೀ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಹೊಳೆ ಬಸವೇಶ್ವರ ದೇಗುಲ ಇದು. ಇನ್ನು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಹೀಗಾಗಿ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿರುವಂಥದ್ದು. ನಾನಿದೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚುಕ್ನೂರು ಗ್ರಾಮದಲ್ಲಿ ನಾನಿರುವಂಥದ್ದು. ನೀವು ಇದೀಗ ನೋಡ್ತಿರ್ಬೋದು, ಮಾಚುಕ್ನೂರು ಗ್ರಾಮಕ್ಕೆ ಹೊಂದ್ಕೊಂಡಿರುವಂತಹ ಘಟಪ್ರಭಾ ನದಿ ಈಗಾಗಲೇ ತುಂಬಿ ಹರಿತಾ ಇರುವಂಥದ್ದು. ಹಿಡಕಲ್ ಜಲಾಶಯದಿಂದ ಸುಮಾರು 60,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಈ ನದಿಗೆ ಹರಿಬಿಡಲಾಗ್ತಿದೆ. ಹೀಗಾಗಿ ಮಾಚುಕ್ನೂರು ಗ್ರಾಮಕ್ಕೆ ಹೊಂದ್ಕೊಂಡಂಥ ಇರುವಂತಹ ಏನು ಹೊಳೆಬಸವೇಶ್ವರ ದೇವಸ್ಥಾನ ಇದೆ, ಈಗಾಗಲೇ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಅಲ್ಲಿ ದೃಶ್ಯಗಳಲ್ಲಿ ಕಂಡುಬರ್ತಂಥದ್ದು. ದೇವಸ್ಥಾನಕ್ಕೆ ಈಗಾಗಲೇ ಜಿಲ್ಲಾಡಳಿತ ಪ್ರವೇಶಕ್ಕೆ ನಿರ್ಬಂಧ ಕೂಡ ಹೇರಿರುವಂಥದ್ದು. ಯಾಕಂದರೆ ದೇವಸ್ಥಾನದ ಆವರಣದಲ್ಲಿ ಸುಮಾರು 5-6 ಅಡಿಗಳಷ್ಟು ನೀರು ತುಂಬಿಕೊಂಡಿರೋದಾಗಿ ಭಕ್ತರು ಅಲ್ಲಿಗೆ ಹೋಗೋಕ್ಕೆ ಆಗೋದಿಲ್ಲ, ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಅದಕ್ಕೆ ನಿರ್ಬಂಧ ಇರುವಂಥದ್ದು. ಹೀಗಾಗಿ ಅದು ಪ್ರವೇಶ ನಿರ್ಬಂಧ ಇರೋದ್ರಿಂದಾಗಿ ಹೊರಗಿನಿಂದಲೇ ದರ್ಶನ ತಗೊಂಡು ಹೋಗುವಂಥ ಸ್ಥಿತಿ ಇಲ್ಲಿನ ಭಕ್ತರ ಆಗಿರುವಂಥದ್ದು. ಏನು ಹಿಡಕಲ್ ಜಲಾಶಯದಿಂದ 60,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದಾಗಲಿ ಏನು ಒಂದು ಘಟಪ್ರಭಾ ನದಿ ಉಕ್ಕಿ ಹರಿತಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಿರುವಂಥದ್ದು. ಸುಮಾರು ಈ ನೋಡ್ತಾ ಇರ್ಬೋದು, ಇದು ದೃಶ್ಯಗಳು ನೋಡ್ತಾ ಇರುವಂಥ ಏನು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ, ಇದು ಮಾಚುಕ್ನೂರು ಮತ್ತು ಚಿಕ್ಕೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗವಾಗಿರುವಂಥದ್ದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರುವಂಥದ್ದು. ಈಗ 60,000 ಕ್ಯೂಸೆಕ್ ನೀರು ಇರೋದ್ರಿಂದಾಗಿ ಈ ಸುಮಾರು 5-6 ಅಡಿಗಳಷ್ಟೇ ಈಗ ಬಾಕಿ ಉಳಿದಿರುವಂಥದ್ದು. ಇನ್ನೂ 40,000 ರಿಂದ 50,000 ಕ್ಯೂಸೆಕ್ ನೀರನ್ನು ಒಂದು ವೇಳೆ ಈ ನದಿಗೆ ಹರಿಬಿಟ್ಟಲ್ಲಿ ಈ ಒಂದು ಸಂಪರ್ಕ ಸೇತುವೇನಿದೆ ಇದು ಕೂಡ ಕಡಿತಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. 2 ಗ್ರಾಮಸ್ಥರು ಕೂಡ ಸುತ್ತುವರೆದು ಸುಮಾರು 30-40 ಕಿಲೋಮೀಟರ್ ಸುತ್ತುವರೆದು ಮುಧೋಳ ಪಟ್ಟಣಕ್ಕೆ ಹೋಗುವಂಥ ಏನು ಸಾಧ್ಯತೆ ಇಲ್ಲಿ ಏರ್ಪಾಡಾಗುತ್ತೆ. ಇದಲ್ಲದೆ 60,000 ಇರೋದ್ರಿಂದಾಗಿ ಘಟಪ್ರಭಾ ನದಿಗೆ 60,000 ಒಳಹರಿವು ಇರೋದ್ರಿಂದಾಗಿ ಹೊರಹರಿವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಈಗ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಪ್ರವಾಹ ಆತಂಕ ಸದ್ಯಕ್ಕೆ ಇಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ರೈತರಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪಂಪ್ಸೆಟ್ಗಳನ್ನು ತೆರವು ಮಾಡೋಕ್ಕೆ ಸೂಚನೆ ಕೊಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 12ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗಡೆ ಆಗಿರುವಂಥದ್ದು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 40 ರಿಂದ ಈಗ 60,000 ಕ್ಯೂಸೆಕ್ಸ್ ಇದೆ. ಸುಮಾರು 1 ಲಕ್ಷದ ಮೇಲೆ ಏನಾದರೂ ಈ ಘಟಪ್ರಭಾ ನದಿಗೆ ಹಿಡಕಲ್ ಜಲಾಶಯದಿಂದ ನೀರು ಬಂದಲ್ಲಿ ಸುಮಾರು ಬಾಗಲಕೋಟೆ ಜಿಲ್ಲೆ 81 ಗ್ರಾಮಗಳಿಗೆ ಒಂದು ಪ್ರವಾಹದ ಎಫೆಕ್ಟ್ ಇಲ್ಲಿ ತಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಏನು ಘಟಪ್ರಭಾ ನದಿಯಲ್ಲಿ ಯಾವುದೇ ರೀತಿಯ ಪ್ರವಾಹದ ಆತಂಕ ಇಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ 3 ಹಳ್ಳಿಗಳು ಒಂಟಗೋಡಿ, ಚನ್ನಾಳ, ರಬಕಬನಟ್ಟಿಯ, ನಂದಗಾಂವ್ ಸೇರಿದಂತೆ ಸುಮಾರು 4 ಹಳ್ಳಿಗಳಿಗೆ ಸದ್ಯಕ್ಕೆ ಪ್ರವಾಹದ ಎಫೆಕ್ಟ್ ಇದೆ. ಹೀಗಾಗಿ ಜಮಖಂಡಿ ಉಪವಿಭಾಗದಲ್ಲಿ ಬರುವಂತಹ 3 ತಾಲೂಕಿನ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಏನು ರಜೆ ಘೋಷಣೆ ಕೂಡ ಇವತ್ತು ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯಕ್ಕೆ ಪ್ರವಾಹದ ಆತಂಕ ಇಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಏನು ಘಟಪ್ರಭಾ ನದಿಗೆ ಹರಿಬಿಟ್ಟಲ್ಲಿ ಜಿಲ್ಲೆಯ 81 ಗ್ರಾಮಗಳಿಗೆ ಪ್ರವಾಹದ ಎಫೆಕ್ಟ್ ತಟ್ಟುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.